ರಬ್ಬಿ ಸ್ವಲ್ಪ ಜಾಸ್ತಿ ವಾಯ್ಸ್ ಅಷ್ಟೇ. ಈಗ ನೋಡಿ 3 ಗಂಟೆ ಕಳೆದು 4 ಗಂಟೆ ಆಯಿತು. ಚಾ ಎಲ್ಲ ಕಡಲೆ ಹಿಂಡಿ ಉಂಟಲ್ಲ, ಆನೆಲ್ಲ ಕಡಲೆ ಹಿಂಡಿ ನೀರು ಮಾಡಿ ಸ್ವಲ್ಪ ಹುಳಿ ಬರೋ ತನಕ ಇಟ್ಟು ಇದಕ್ಕೆ ಹಾಕಿ ಅವನು ಇಡೀ ತೋಟ ನಾನು ಸುತ್ತಿದ್ರೂ ಬರ್ತಾನೆ. ಈಗೀಗ ದನಗಳ ಅವಳು ಇಟ್ಟಲ್ಲಿ ಪಾಪ ಮೊನ್ನೆಯಿಂದ ಕಾಯ್ತಿದ್ದ ಅಮ್ಮ ಕೊಂಡಾಟ ಮಾಡ್ತಾಳ. ಹಾಯ್ ಎಲ್ರಿಗೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಒಂದು ವಾರದಿಂದ ರೆಗ್ಯುಲರ್ ಆಗಿ ವ್ಲಾಗ್ ಇರಲಿಲ್ಲ, ಯಾಕಂದರೆ ಮನೇಲಿ ತುಂಬ ಹೆವಿ ವರ್ಕ್ ಇತ್ತು. ಮತ್ತು ಅದು ನಾನು ನಿಮಗೆ ಹೇಳಿದ್ದೆಲ್ಲ ಸಾರಣೆದು ಅಂತ. ಹಾಗೆ ಅವರಿಗೆ ತಿಂಡಿ ಚಹಾ ಮಾಡಿಕೊಡೋದು, ಊಟ ಪ್ರಿಪೇರ್ ಮಾಡೋದು, ದನಗಳನ್ನು ಕರ್ಕೊಂಡು ಹೋಗೋದು, ಇದಿಷ್ಟೇ ಸುಮಾರು ಹೆವಿ ವರ್ಕ್ ಇತ್ತು. ನನಗೆ ಎಷ್ಟು ಸಾಕಾಗ್ತಿತ್ತು ಅಂದರೆ ರಾತ್ರಿ ಒಮ್ಮೆ ಮಲಗಿಬಿಟ್ರೆ ಸಾಕು ಅಂತಾಗ್ತಿತ್ತು, ಅಷ್ಟು ಕೆಲಸ. ಅಂದರೆ ಅವ್ರು ಹೋಗಿ ಆದಮೇಲೆ ಸಹ ಕ್ಲೀನಿಂಗ್ ಮಾಡ್ತಾನೆ ಇರಬೇಕು. ಅದು ಹೊಯ್ಗೆ ಅಂದರೆ ಹೊಯ್ಗೆ, ಮನೆ ಒಳಗಡೆ ಹೊರಗಡೆ ಎಲ್ಲ ಕೂಡ. ಮೊನ್ನೆಗೆ ವರ್ಕ್ ನಾವು ಅಂದ್ಕೊಂಡದಷ್ಟು ಎಲ್ಲ ಮುಗೀತು. ಆಮೇಲೆ ನಿನ್ನೆ ಮಾಮಂದು ಶ್ರಾದ್ದ ಇತ್ತು, ಮನೆಯಲ್ಲಿ ಮಾಡಿದ್ದು. ಹಾಗೆ ಹೋಣಿಯವರೆಲ್ಲ ಬಂದು ಹೋಗಿ ಆಯಿತು. ಅಂದರೆ ನಿನ್ನೆಗೆ ಬಂದದ್ದು, ನಿನ್ನೆಲ್ಲ ಶ್ರಾದ್ದ ಎಲ್ಲ ಮುಗಿಸಿ ಹೋಗಿ ಆಯಿತು. ನಾನು ಅದು ಸಹ ವ್ಲಾಗ್ ಮಾಡಲಿಲ್ಲ. ನಾನು ಫಸ್ಟ್ ಟೈಮ್ ಶ್ರಾದ್ದ ಅಟೆಂಡ್ ಮಾಡಿದ್ದು, ಅಂದರೆ ಆ್ಯಸ್ ಎ ಮನೆಯೊಳಗೆ ಅಂತ ಹೇಳಿ ಅಟೆಂಡ್ ಮಾಡಿದ್ದು ಫಸ್ಟ್ ಟೈಮು. ಬೇರೆಯವರ ಮನೆಗೆ ಕೆಲವು ಕಡೆ ಹೋಗಿದ್ದೇನೆ, ಆದರೆ ಪ್ರಿಪೇರ್ ಮಾಡೋದಿರ್ಬೋದು, ಫುಡ್ ಪ್ರಿಪೇರು ಸುಮಾರು ಇರ್ತದೆ, ಅದಕ್ಕೆ ಶುದ್ಧ ಎಲ್ಲ ಇರಬೇಕಾಗ್ತದೆ. ಹಾಗೆ ಅದೇ ಯೋಚನೆ ಇರ್ತದೆ, ಅಂದರೆ ಇಷ್ಟೇ ಅಕ್ಕಿ ಹಾಕಬೇಕು, ಇಷ್ಟೇ ಇದು ಹಾಕಬೇಕು, ಅಂದರೆ ಆ ಥರ ಎಲ್ಲ ಇರ್ತದಲ್ಲ ಅದರಲ್ಲಿ ಕ್ರಮಗಳು. ಅದನ್ನೆಲ್ಲ ಫಸ್ಟ್ ಟೈಮ್ ನೋಡ್ಕೊಂಡದ್ದು. ಹಾಗೆ ಅದನ್ನೆಲ್ಲ ತಲೆಗೆ ಇಟ್ಕೊಳ್ಬೇಕಲ್ಲ ಮುಂದೆ ಕಂಟಿನ್ಯೂ ಮಾಡಲಿಕ್ಕೆ ಅಂತ ಹೇಳಿ ಅದರದ್ದೇ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟಿದ್ದೆ. ಹಾಗಾಗಿ ನಿನ್ನೆ ವ್ಲಾಗ್ ಮಾಡಲಿಲ್ಲ. ಮತ್ತು ಎಲ್ಲಕ್ಕೂ ನನ್ನನ್ನೇ ಕರೆದಿದ್ರು, ಅದು ಎಲ್ಲಿಂಟು ಇದು ಎಲ್ಲಿಂಟು ಅಂತ ಹೇಳಿ ಓಡಾಡೋಷ್ಟರಲ್ಲೇ ಸಾಕಾಗಿ ಹೋಗಿತ್ತು. ಅದಕ್ಕಿಂತ ಮುಂಚಿನ ದಿವಸ ಸಹ ಪ್ರಿಪರೇಷನ್ ಅಂತೇಳಿ 12 ಗಂಟೆ ಆಗಿದೆ ಮಲಗುವಾಗ. ನಿನ್ನೆ ವರ್ಕ್ ಅಂತ ಹೇಳಿ, ಬ್ಯುಸಿ ಅಂತೇಳಿ, ಮತ್ತು ದೀಪಾವಳಿ ಅಂತ ಹೇಳಿ ಸೆಲೆಬ್ರೇಷನ್ ಎಂತ ಸಹ ನಾವು ಮಾಡಲಿಲ್ಲ. ನಾವೊಂದು ಫೋಟೋಶೂಟ್ ಮಾಡ್ಕೊಳ್ಬೇಕು ಅಂತಿದ್ವಿ, ಅದು ಸಹ ಆಗಲಿಲ್ಲ. ಮಳೆ ಮತ್ತು ನಿಲ್ತವೇ ಇಲ್ಲ. ನೈಟು ಫೋಟೋ ತಗೊಳ್ಳುವ ಅಂತ ಹೇಳುವಷ್ಟರಲ್ಲಿ ಯಾವಾಗಲೂ ಈವ್ನಿಂಗ್ ಮಳೆ ಸ್ಟಾರ್ಟ್ ಆದರೆ ರಾತ್ರಿ 10 ಗಂಟೆ ತನಕ ಸಹ ಮಳೆ ಇದ್ದೇ ಇರ್ತದೆ. ಹಾಗೆ ಮನೆ ಸುತ್ತ ದೀಪ ಬೆಳಗಿಸಿಡೋದು, 2 ದಿವಸ ಬೆಳಗಿಸಿಟ್ಟಿದ್ದೀವಿ ಅಷ್ಟೇ. ಪಟಾಕಿ 1 ರೂಪಾಯಿ ಸಹ ತರಲಿಲ್ಲ ಈ ವರ್ಷ. ಲಾಸ್ಟ್ ಇಯರ್ ಆದರೂ ಚಿಕ್ಕಪ್ಪನ ಶಾಪಿಂದ ಅವರು ಪಟಾಕಿದು ಕೊಟ್ಟಿದ್ರು ನಮಗೆ ಫ್ರೀಯಾಗಿ, ಹಾಗೆ ಅದಾದರೂ ಇತ್ತು. ಈ ವರ್ಷ ಒಂದು ಪಟಾಕಿ ಸಹ ತರಲಿಲ್ಲ. ಈ ವರ್ಷ ದೀಪಾವಳಿ ಅಂತ ಗೊತ್ತಾಗೋದಿಲ್ಲ, ಆದರೆ ದುಂಬಿಗಳು ಮಾತ್ರ ಇನ್ನೂ ಸಹ ಹಾರಾಡ್ತಾ ಉಂಟು. ಈ ವರ್ಷದಿಂದ ನಮ್ಮ ಮನೆಯಲ್ಲಿ ಮೊದಲ ಸಲ ಮಾಮಂದು ಶ್ರಾದ್ದ ಸ್ಟಾರ್ಟ್ ಮಾಡಿದ್ದು. ಅಂದರೆ ಅಲ್ಲಿ ಯಾರು ಕೂಡ ಇಲ್ಲ, ಇನ್ನು ಇಲ್ಲೇ ಇವರು ಕಂಟಿನ್ಯೂ ಮಾಡ್ತಾರೆ ಅಂತಾದರೆ ಇಲ್ಲೇ, ಅಂದರೆ ಇನ್ನು ಇಲ್ಲೇ ಸ್ಟೇ ಆಗುವವರಲ್ಲ. ಹಾಗಾಗಿ ಈ ವರ್ಷದಿಂದ ಇಲ್ಲಿ ಮೊದಲ ಸಲ ಸ್ಟಾರ್ಟ್ ಮಾಡಿದ್ದು. ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇರೋದ್ರಿಂದ ನಮ್ಮ ಹಿರಿಯರದೆಲ್ಲ ಯಾರ್ದು ಶ್ರಾದ್ದ ಮಾಡ್ತಿರಲಿಲ್ಲ. ನಾವೆಲ್ಲರೂ ಕೂಡ ಹೆಣ್ಮಕ್ಳು ಕಂಟಿನ್ಯೂ ಮಾಡೋರು ಯಾರಿಲ್ಲ ಅಂತ. ನಮ್ಮದರಲ್ಲಿ ಗಂಡು ಮಕ್ಳು ಇರ್ತಿದ್ರೆ ಅದು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನಮ್ಮಲ್ಲಿ ಶ್ರಾದ್ದ ಅಂತ ಹೇಳಿ ಮಾಡ್ತಿರಲಿಲ್ಲ. ಇದು ಈ ವರ್ಷದಿಂದ ಮೊದಲ ಸಲ ಮಾಡ್ತಿರೋದು. ನಾವಿನ್ನು ಇವತ್ತಿದು ವ್ಲಾಗ್ ಸ್ಟಾರ್ಟ್ ಮಾಡುವ. ದನಗಳನ್ನು ಕರ್ಕೊಂಡು ಬಂದ್ವಿ, ಸೊಪ್ಪಿಗೆ ತಿನ್ನಲಿಕ್ಕೆ. ಕಟ್ಟಿ ಕೂಡ ಆಯಿತು. ಆದರೆ ದೀಪಾವಳಿ ಬಂತು ಅಂತಾದರೆ ಆಯಿತು. ಮೊನ್ನೆ ತನಕ ಒಂದು ಕೊಕ್ಕರೆ ಬಂದಿತ್ತು, ಇವತ್ತು 2ನೇದು ಬಂದಿದೆ. ಇನ್ನೂ 2 ಬರಲಿಕ್ಕಿದ್ದಾರೆ ನೋಡಿ. ಅದು ಸ್ವಲ್ಪ ಗೋಲ್ಡನ್ ಫೆದರ್ ಉಂಟು, ಅದಕ್ಕೆ ಇದು ಮೊನ್ನೆಯಿಂದಲೇ ಉಂಟು. ಇದು ಇವತ್ತಿಂದ ಹೊಸತ್ತು ಬಂದದ್ದು. ಅವರಿಗೆ ಹೇಗೆ ಗೊತ್ತಾಗ್ತದಲ್ಲ ದೀಪಾವಳಿಗೆ ದುಂಬಿ ಬರೋದು, ಕೊಕ್ಕರೆಗಳು ಬರೋದು. ಮಳೆಗಳ ಬರೋಕ್ಕಿಂತ ಮುಂಚೆನೇ ಎಲ್ಲೋ ಮಾಯಕ್ಕಾಗ್ತದೆ, ಎಲ್ಲಿ ಹೋಗ್ತದೆ ಗೊತ್ತಾಗೋದಿಲ್ಲ. ಈ ಸಲ ಬಿಸಿಲು ಬರುವಾಗ ನಾವು ಅಂದ್ಕೊಳ್ಳೋದು ಇನ್ನೂ ಮಳೆ ನಿಂತಿತ್ತು, ಬೇಸಿಗೆ ಬಂತು, ಚಳಿಗಾಲ ಸ್ಟಾರ್ಟ್ ಆಗ್ತದೆ ಅಂತ ಅಂದ್ಕೊಳ್ಳೋದು. ಆದರೆ ಸಂಜೆ ಆಗುವಾಗ ಮಳೆ ಮತ್ತೆ ಶುರು ಆಗ್ತದೆ.
ಎಂತ ಅಂತ ಗೊತ್ತಿಲ್ಲ ಆಯ್ತು. ಅದೇನು ಮಳೆಗೆ ನಮ್ಮ ಮೇಲೆ ಕೋಪವ ಪ್ರೀತಿ ಅಂತ ಗೊತ್ತಿಲ್ಲ. ಡೈಲಿ ಸಂಜೆ ಮಳೆ. ನಿನ್ನೆ ಎಷ್ಟು ಗಂಟೆ ಅಂದರೆ 5:30ಗೆ ಮಳೆ ಸ್ಟಾರ್ಟ್ ಆದ್ದು, 11 ಗಂಟೆ ತನಕ ಮಳೆ ಬರ್ತಾನೇ ಇತ್ತು, ಕಂಟಿನ್ಯೂಸ್ ಮಳೆ. ಅದು ಬರೋದು ನೋಡಿ ಅಂದ್ಕೊಂಡಿದ್ವಿ ನಾವು ಎಂತ ಅಂದರೆ ಮೊನ್ನೆ ಥರನೇ ನೀರು ಬಂದು ತೋಟಕ್ಕೆ ನೀರು ಬಂದು ಇದ್ದ ಅಡಿಕೆ ಎಲ್ಲ ಸಹ ಹೋಗಿರ್ಬೋದು ಅಂತ ಅಂದ್ಕೊಂಡಿದ್ವಿ. ಆದರೆ ಅಂಥ ನೀರು ಬರಲಿಲ್ಲ. ನಾನೀಗ ನೋಡಿ ಬಂದೆ, ಅಡಿಕೆ ಎಲ್ಲ ಎಲ್ಲೆಲ್ಲಿ ಬಿದ್ದುಂಟು ಹಾಗೇ ಉಂಟು. ನಿಜವಾಗಿ ಸಹ ಮೊನ್ನೆ ನೋಡಿ 1:30 ಗಂಟೆ ಮಳೆ ಬಂದದಕ್ಕೆ ಅಷ್ಟು ದೊಡ್ಡ ಪ್ರವಾಹ ಬಂದಿದೆ. ಆದರೆ ನಿನ್ನೆ 5:30ಯಿಂದ ರಾತ್ರಿ 11 ಗಂಟೆ ತನಕ ಸಹ ಮಳೆ ಬಂದದಕ್ಕೆ ಹೊಳೆಯಲ್ಲಿ ಅಷ್ಟು ನೀರು ಬರಲಿಲ್ಲ, ತೋಟಕ್ಕೆ ಸಹ ನೀರು ಬರಲಿಲ್ಲ. ಹಾಗೆ ಎಂತ ಹೇಳೋದು ಇಂಥ ವೆದರಿಗೆ ಅಂತ ಸಹ ಗೊತ್ತಾಗೋದಿಲ್ಲ. ಈಗ ಸ್ವಲ್ಪ ಬಿಸಿಲು ಬಂದಿದೆ, ಸಂಜೆಗೂ ಮತ್ತೆ ಅದೇ ಹಳೆ ಚಳಿ ಮಳೆ ಬರ್ತಾನೇ ಇರ್ತದೆ. ಎಂತ ಮಾಡೋದು ಗೊತ್ತಾಗೋದಿಲ್ಲ. ಅಂತೂ ನನ್ನ ಅಪ್ಪ ಬಸಳೆದು ಚಪ್ಪರ ನಿಲ್ಲಿಸಿದ್ದಾರೆ, ನಾನು ನಿಮಗೆ ತೋರಿಸ್ತೇನೆ ಬ್ಯಾಕ್ ಕ್ಯಾಮರಾದಲ್ಲಿ. ಗೊಬ್ಬರ ಮೊನ್ನೆ ಫುಲ್ ಇಟ್ಟಿದ್ದೇನೆ. ಮತ್ತು ಇದಕ್ಕೆ ಕಡಲೆ ಹಿಂಡಿ ಉಂಟಲ್ಲ, ನೆಲ ಕಡಲೆ ಹಿಂಡಿ ನೀರು ಮಾಡಿ ಸ್ವಲ್ಪ ಹುಳಿ ಬರೋ ತನಕ ಇಟ್ಟು ಇದಕ್ಕೆ ಹಾಕಿದ್ದೆ. ಈಗ ಬಸಳೆ ಚಪ್ಪರಕ್ಕೆ ಏರಿದೆ. ಅಕ್ಕ ಎರಡು ಬುಡ ನೆಟ್ಟಿದ್ಲು, ಅದರಲ್ಲಿ ಒಂದು ಸತ್ತೋಯ್ತು, ಇದು ಮಾತ್ರ ಒಳ್ಳೆಯದಾಗ್ತಾ ಉಂಟು. ಇದಕ್ಕೆ ಸಗಣಿ ನೀರು ಮತ್ತು ನೆಲಕಡಲೆದು ಹಿಂಡಿ ಹಟ್ಟಿದು ಗೊಬ್ಬರ ಇಟ್ಟು ಇಷ್ಟ ಆಗಿದೆ. ಅಪ್ಪನನ್ನು ಕೈಕಂಬಕ್ಕೆ ಬಿಡಲಿಕ್ಕುಂಟು. ಹಾಗೆ ನಾನೀಗ ಹೋಗೋದು. ಅವರು ಒಮ್ಮೊಮ್ಮೆ ಹೋಗೋದು ಅಂತಾದರೆ ಸ್ವಲ್ಪ ದೂರ ಹೋಗೋದು ಅಂತಾದರೆ ಗಣ್ಣಿಯೊಟ್ಟಿಗೆ ಹೋಗ್ತಾರೆ. ಇವತ್ತು ಅವರಿಗೆ ಸೊಸೈಟಿಗೆ ಹೋಗಲಿಕ್ಕೆ, ಹಾಗೆ ಬೇಗ ಹೋದರೆ ಅಲ್ಲಿ ಬಾಗಿಲು ತೆಗೆಯೋ ತನಕ ಕಾಯಬೇಕು ಅಂಥೇಳಿ ಈಗ ನಿಧಾನಕ್ಕೆ ಹೊರಡ್ತಿದ್ದಾರೆ. ನಾನು ಅವರನ್ನು ಕಾಯ್ಕಂಬದಲ್ಲಿ ಬಿಟ್ಟು ಬರುವಾಗ ಅವರು ಬಂದರು. ಅವ್ರಿಗೆ ಸ್ವಲ್ಪ ಪೇಮೆಂಟ್ ಎಲ್ಲ ಉಂಟು ಕೆಲವು ಕಡೆ ಗ್ರೋಸರಿ ಶಾಪಲ್ಲಿ, ಅದನ್ನೆಲ್ಲ ಕೊಟ್ಟು ಮುಗಿಸಿ ಬರ್ಬೋದು. ಈಗ ಬಿಡಲಿಕ್ಕೆ ನಾನು ಹೋಗೋದು, ಹಾಗೆ ಹೊರಡುವ. ಟಿಂಕು, ಹಾಯ್ ಟಿಂಕಿ, ಗುಡ್ ಮಾರ್ನಿಂಗ್ ಟಿಂಕಿ. ಚಪ್ಪಿ, ಹಾಯ್ ಹಾಯ್ ತೆಪ್ಪಿ, ಹಾಯ್ ತೆಪ್ಪಿ. ತೆಪ್ಪಿ ಸ್ವಲ್ಪ ಜಾಸ್ತಿ ವಾಯ್ಸು, ಅಷ್ಟೇ ಬರುದಾ? ಅಷ್ಟೇ. ತೋಟಕ್ಕೆ ಹೋಗುವ ಬರ್ತಿ ತೆಪ್ಪಿ? ನಾನು ಸ್ಟಾರ್ಟಿಂಗ್ ವ್ಲಾಗ್ ಮಾಡುವಾಗ ಇದ್ದ ಬೆಕ್ಕುಗಳಲ್ಲಿ ಒಂದು 12 ಬೆಕ್ಕಿತ್ತಲ್ಲ, ಅದರಲ್ಲಿ ತಪ್ಪಿ ಮತ್ತು ಜೂನಿ ಇಬ್ಬರೇ ಉಳಿದದ್ದು ಆ ಬ್ಯಾಚಲ್ಲಿ ಇದ್ದವರಲ್ಲಿ. ಬೇರೆಲ್ಲರೂ ಕಾಣಾಗಿದ್ದಾರೆ. ಮತ್ತೆಲ್ಲರೂ ಮತ್ತೆ ಹುಟ್ಟಿದವರು. ಆದರೆ ಆ ಟೈಮಲ್ಲಿ ಇದ್ದದ್ದು ಇವಳು ಮತ್ತು ಜೂನಿ, ಸೀನಿಯರ್ಗಳು ಇವರಿಬ್ಬರೀಗ. ಶಂಭು, ಹಾಯ್ ಹಾಯ್ ಶಂಭು, ಗುಂಡೀಜ. ಅಪ್ಪ ನಾನು ಕೈಕಂಬಕ್ಕೆ ಬಿಟ್ಟು ಬರುವಾಗಲೇ ದನಗಳನ್ನು ಕೂಡ ಬದಲಿಸಿ ಬಂದೆ. ಮತ್ತು ಮನೆಗೆ ಬಂದು ಅನ್ನ ಇಟ್ಟು ಈಗ ತೋಟಕ್ಕೆ ಬಂದಿದ್ದೇನೆ ಅಡಿಕೆ ಹೆಕ್ಕಲಿಕ್ಕೆ. ಮೊನ್ನೆ ಅದಕ್ಕಿಂತ ಮೊನ್ನೆ ಹೆಕ್ಕಲಿಲ್ಲ. ಮೊನ್ನೆ ಸೋಮವಾರ ಹೆಕ್ಕಿದ್ದಾಯ್ತಾ. ಸೋಮವಾರ ನಾನು ಮತ್ತು ಗಣಿ ಇಬ್ಬರು ಸೇರಿ ಇಡೀ ತೋಟದ ಅಡಿಕೆ ಹೆಕ್ಕಿ ಒಮ್ಮೆಗೆ ಕಂಪ್ಲೀಟ್ ಮಾಡಿದ್ದು. ಆದರೆ ಕೆಳಗೆ ತೋಟ ಉಂಟು ನಮ್ಮ ಮನೆಯಲ್ಲಿ. ಅಂದರೆ ನಮ್ಮದು ಚೂರು ಜಾಗ ಎತ್ತರದಲ್ಲಿ ಮನೆ ಇರೋದು. ನಾವು ಈ ಚಿಕ್ಕ ಇರುವಾಗಿಂದ ಸಹ ಕೆಳಗೆ ತೋಟ ಬೇರೆ, ಮಂಗಳ ತೋಟ ಬೇರೆ. ಹಾಗೆ ಈ ಕೆಳಗೆ ತೋಟಕ್ಕೆ ಸ್ವಲ್ಪ ತಗ್ಗು ತೋಟ, ಹಾಗಾಗಿ ಕೆಳಗೆ ತೋಟ ಅಂತ ಹೇಳೋದು. ಅಲ್ಲಿಗೆ ನೀರು ಬರ್ತದೆ ಹೊಳೆಯಿತು ಆಯಿತಾ. ಹೊಳೆಯಲ್ಲಿ ಜಾಸ್ತಿ ನೀರು ಬಂದರೆ ತೋಟಕ್ಕೆ ಸಹ ಬರ್ತದೆ. ಅದಕ್ಕೆ ಅಲ್ಲಿದೊಂದು ಅಡಿಕೆ ಹೆಕ್ಕಿ ಸಾಧ್ಯದಷ್ಟು ಹೆಕ್ಕಿ ಬರುವ ಅಂತ. ಮತ್ತು ಟೈಮ್ ಕೂಡ ಇಲ್ಲ ನನಗೆ. ಇನ್ನು ಬಟ್ಟೆ ಒಂದು ರಾಶಿ ಉಂಟು ವಾಶಿದು, 2 ದಿವಸದ್ದು. ಅದು ನಿನ್ನೆದು ಬಿಳಿ ಬಿಳಿ ಪಂಚೆಗಳು ಅದೆಲ್ಲ ಉಂಟು, ಶ್ರಾದ್ದಕ್ಕೆ ಉಪಯೋಗ ಮಾಡಿದ್ದು, ಅದೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಬೇಕು. ಹಾಗೆ ಅದು ಸರಪಳಿ ಹಾಕಿಟ್ಟದು ಸ್ವಲ್ಪ ನೆನಿಲ್ಲಿ ಅಂತ ಹೇಳಿ ನಾನೀಗ ಅಡಿಕೆ ಹೆಕ್ಕಲಿಕ್ಕೆ ಬಂದದ್ದು. ಹಾಗೆ ಮತ್ತು ಅಪ್ಪ ಬಂದಾಗ ಹೇಳಬೇಕಲ್ಲ, ಒಂದು ಕುರಿ ಅಡಿಕೆ ಹೆಕ್ಕಿದ್ದೇನೆ ಅಂತ, ಅದಕ್ಕೆ ಸಹ ಆಗ್ತದೆ. ಹೋಗು ಮುಂದೆ, ಮತ್ತು ಬೊಬ್ಬೆ ಹೊಡೆದ್ರೆ ಆಗ್ತದಾ? ಶಂಭು, ಅಂದೀಜಾ, ಶಂಭೂಜಾ, ಅವನು ಮಿಡತೆಗೆ ಬರೋದು. ತೋಟ ಆಗುವಷ್ಟರಲ್ಲಿ ನಾಯಿಗಳು ಬೊಗಳ್ದು ಕೇಳ್ತುಂಟು. ಆಗ ಗಣ್ಣಿ ಫೋನ್ ಮಾಡಿದ್ರು ಮನೆಗೆ, ಮೆಡಿಸಿನಿಗೆ ಬರ್ತೇನೆ ಅಂತ ಹೇಳಿ. ಅದು ಸ್ಟೋನಿಗೆ ಅನಿಸ್ತದೆ, ನನಗೆ ಮತ್ತೆ ಹೋಗಿತ್ತು. ನಾನು ಸೀದಾ ತೋಟಕ್ಕೆ ಬಂದಿದ್ದೀಗ. ಹೋಗಿ ಅವ್ರಿಗೆ ಮದ್ದು ಕೊಟ್ಟು ಬರಬೇಕಷ್ಟೆ. ಕೆಳಗೆ ತೋಟದಲ್ಲಿ ಒಂದು ಸೈಡಿಗೆ ಇಷ್ಟು ಅಡಿಕೆ ಸಿಕ್ಕಿತ್ತು. ಅಂದರೆ ಇದು ನೀರು ಒಂದು ಹೋಗ್ತದಲ್ಲ ಆ ಪ್ಲೇಸಲ್ಲಿ
ಹಾಗಾಗಿ ನಿನ್ನೆ ಮಳೆಗೆ ನೀರು ತುಂಬ ಬರಲಿಲ್ಲ, ಮತ್ತೇನಂದರೆ ಕೊಚ್ಚಿ ಹೋಗುವಷ್ಟು ಏನು ಬರಲಿಲ್ಲ. ಅಡಿಕೆ ಅಲ್ಲಲ್ಲಿ ಇತ್ತು, ಹಾಗಾಗಿ ಇದ್ದದನ್ನೆಲ್ಲ ಹೆಕ್ಕಿಕೊಂಡು ಬಂದೆ. ಮತ್ತು ಅಡಿಕೆ ಸ್ವಲ್ಪ ಕಡಿಮೆ, 2-3 ದಿವಸದ ಮುಂಚೆ ನಾವು ಹೆಕ್ಕಿದ್ದೇವಲ್ಲ, ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡಿದ್ದೇವಲ್ಲ, ಹಾಗಾಗಿ ಅದರ ನೆಕ್ಸ್ಟ್ ಬಿದ್ದ 2 ದಿವಸದಲ್ಲಿ ಬಿದ್ದ ಅಡಿಕೆ ಒಂದು ಸೈಡಲ್ಲಿ ಇಷ್ಟು ಸಿಕ್ಕಿತ್ತು. ಇನ್ನು ಮನೆಗೆ ಹೋಗೋದು. ನೋಡಿ ಸಾಕಾಗಿದೆ ಹಿಂದೆಯಿಂದ ಬಂದು ಬಂದು ಬಂದು. ಶಂಭು ಪಿರಿಜಲೆಗನ ಓಯ್ ಕೈ ಕೊಟ್ಟರೆ ಎಂತಾದರೂ ತಿನ್ನಲಿಕ್ಕೆ ಉಂಟು ಅಂತಲೇ ಅವನಿಗೆ, ಅದು ಸಹ ಮಿಡತೆ ಉಂಟು ಅಂತಲ. ಅದಕ್ಕೆ ಅವನು ಇಡೀ ತೋಟ ನಾನು ಸುತ್ತಿದ್ರೂ ಬರ್ತಾನೆ. ಈಗೀಗ ದನಗಳನ್ನು ಬದಲಿಸ್ಲಿಕ್ಕೆ ಹೋಗುವಾಗ ಸಹ ಬರ್ತಾನೆ ಆಯಿತಾ. ಟಿಂಕಿ ಕೂರ ಬರಲಿಲ್ಲಾದರೂ ಇವ ಬರ್ತಾನೆ, ಇಲ್ಲಾದರೂ ಅಲ್ಲಿ ಆದರೂ ಮಿಡತೆ ಹಿಡ್ಕೊಡ್ತಾಳ ಅಂತ ಹೇಳಿ. ನಾನು ಈಗಷ್ಟೇ ದನಗಳನ್ನು ಬದಲಿಸಿ ಬಂದದಲ್ಲ, ಮನೆಗೆ ತಲುಪಿ ಒಂದು 10 ನಿಮಿಷ ಸಹ ಆಗಲಿಲ್ಲ, ಅದಕ್ಕಿಂತ ಮುಂಚೆ ಮಳೆ ಸಹ ಬರ್ತಾ ಉಂಟು. ಊರು ಮಳೆ ಗಾಳಿ ಸಹ ಬರ್ತಾ ಉಂಟು. ನಮಗೆ ಈ ಜೂನು ಜುಲೈಯಲ್ಲಿ ಹೇಗೆ ಫೀಲಿಂಗ್ ಇರ್ತದೆ ನೋಡಿ, ಸ್ವಲ್ಪ ಬಿಸಿಲಿರ್ತದೆ ಬೇಸಿಗೆದು, ಮೇ ಎಂಡ್ ಆಗುವಾಗ, ಆಮೇಲೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗುವಾಗ ಹೇಗೆ ಇರ್ತದೆ ಹಾಗೇ ಉಂಟು ಇನ್ನೂ ಸಹ. ಊಟಕ್ಕೆ ನಿನ್ನೆದು ಅಂಬಟ ಸಾರು ಮತ್ತು ಇದು ಹಾಗಲಕಾಯಿ ಇದೊಂದು ಸ್ವೀಟ್ ಇದು ಮಾಡಿದ್ರು, ಅದು ಒಳ್ಳೆಯದಾಗಿತ್ತು. ಅಪ್ಪನಿಗೆ ಸಹ ಭಾರಿ ಖುಷಿ ಆಯಿತು. ಹಾಗೆ ಶಂಭು ಜೂನಿ ನೋಡಿ ಇಲ್ಲಿದ್ದಾಳೆ. ನಾನು ಮೊನ್ನೆ ಹೇಳಿದ್ದೆ ಅಲ್ಲ, ಅವಳು ಮರಿ ಇಟ್ಟಿದ್ದಾಳೆ, ಎಲ್ಲಿ ಇಟ್ಟಿದ್ದಾಳೆ ಅಂತ ಗೊತ್ತಿಲ್ಲ ಅಂತ. ಆದರೆ ಅವಳು ಇವತ್ತು ಬೆಳಗ್ಗಿಂದ ಎಲ್ಲಿ ಹೋಗ್ತಿಲ್ಲ, ನಿನ್ನೆ ಈವ್ನಿಂಗಿಂದ ಮನೆಯಲ್ಲೇ ಇದ್ದಾಳೆ. ಮರಿ ಒಂದೇ ಇರೋದಾ ಅಥವಾ ಎಂಥ ಮರಿ ಸತ್ತೋಯ್ತಾ ಅಂತ ಸಹ ಗೊತ್ತಿಲ್ಲ ನನಗೆ. ಅಂದು ಇಲ್ಲೇ ಓಡಾಡ್ತಿದ್ದಾಳೆ. ಮರಿದು ಸೌಂಡ್ ಮಾಡಿದ್ರು ಸಹ ಅವಳು ಹೋಗೋದು ಕಾಣೋದಿಲ್ಲ ಮಾತ್ರ. ನೋಡಿ ಶಂಭು ನಂದಿಗೆ ಮೊನ್ನೆ ಸರಿ ಹೊಡಿತಿದ್ಲು, ಈಗ ನೋಡಿ ಅವರನ್ನೇ ಹೋಗಿ ಕೊಂಡಾಟ ಮಾಡ್ತಿದ್ದಾಳೆ. ಅವನು ಹೆದರಿಕೆಯಲ್ಲಿ ಓಡ್ತಿದ್ದಾನೆ. ಮೊನ್ನೆ ಎಲ್ಲ ಹೊಡಿತಿದ್ಲು, ಇವತ್ತು ಬಂದು ಮಾತಾಡಿಸ್ತಿದ್ದಾಳೆ ಅಂತ. ಅವಳು ಹೋಗ್ತಾಳ ಮರಿ ಹತ್ರ ಅಲ್ಲ ಕರ್ಕೊಂಡು ಬರ್ತಾಳ ಅಂತ ನನಗೆ ಗೊತ್ತಿಲ್ಲ. ಅಪ್ಪ ನೋಡಿದರೆ ಹೇಳ್ತಿದ್ದಾರೆ ಅವಳು ಮರಿ ಇಟ್ಟದ್ದೇ ಸತ್ತೋಗಿದೆ ಆಗಿರಬೇಕು ಅಂತ ಅವಳನ್ನು ನೋಡುವಾಗ. ಈಗ ನೋಡಿ 3 ಗಂಟೆ ಕಳೆದು 4 ಗಂಟೆ ಆಯಿತು. ಚಹಾ ಎಲ್ಲ ಕುಡಿದು ನಾವು ತೋಟಕ್ಕೆ ಹೊರಟಿದ್ವಿ. ವೆದರ್ ನೋಡಿ ಹೀಗೆ ಉಂಟು, ಹೀಗೆ ಎಷ್ಟು ಚೆಂದ ಉಂಟು ನೋಡಿ ವೆದರ್. ಬಿಸಿಲು ಉಂಟು, ನೋಡುವ ಇವತ್ತು ಸಂಜೆ ಮಳೆ ಬರ್ತದಾ ಅಂತ. ಶಂಭುಗೆ ಉಂಟಲ್ಲ, ಮೊನ್ನೆ ಅವಳು ಎದುರು ಕೂತೊಳಿಗೆ ಹೆದರಿಕೆ ಆಗ್ತಿತ್ತು. ನೋಡಿ ಇವರನ್ನು ಮುದ್ದು ಮಾಡ್ತಿದ್ದಾಳೆ ಅಂದರೆ ಅಲ್ಲಿ ಮರಿ ಇಲ್ಲ ಕಾಣಿಸ್ತದೆ ಅವಳು ಇಟ್ಟಲ್ಲಿ. ಪಾಪ ಮೊನ್ನೆಯಿಂದ ಕಾಯ್ತಿದ್ದ ಅಮ್ಮ ಕೊಂಡಾಟ ಮಾಡ್ತಾಳ ಅಂತ. ನೋಡಿ ಅಂತೆ ನಂದೇನು ಸಹ ಮಾಡ, ನಂದಿ ಸಹ ಬಂದ ಹಾಕೊಳ್ಳಿ. ಮಮ್ಮಿ ಸ್ವಲ್ಪ ಕೊಂಡಾಟ ಮಾಡು ಮಮ್ಮಿ ಅಂತ ಕೇಳ್ತಿದ್ದಾನೆ ಅವ. ಇಲ್ಲಾಂದರೆ ಮೊನ್ನೆ ಪ್ರೆಗ್ನೆಂಟ್ ಇರುವಾಗ ಹೊಡಿತಿದ್ಲು ಅವಳು, ಬೇರೆ ಯಾರನ್ನು ಹತ್ತಿರ ಬರಲಿಕ್ಕೆ ಬಿಡ್ತಿರ್ಲಿಲ್ಲ. ಇವತ್ತು ನಮ್ಮೊಟ್ಟಿಗೆ ಹುಲ್ಲಿಗೆ ಸಹ ಬಂದಿದ್ದಾಳೆ, ಇಲ್ಲಾದರೆ ಅವಳು ಬರುವುದಿಲ್ಲ. ನಂದಿ ಶಂಭೊಟ್ಟಿಗೆ ನೋಡಿ. ಹೋಗುವ ಗೊನೆ ಮೊನ್ನೆ ತುಂಬ ಎಳತ್ತಿತ್ತಾಯ್ತಾ, ಹಾಗೆ ಇದಕ್ಕೆ ಕಟ್ಟಲಿಲ್ಲ. ಇದು ಖಾಲಿಯಾಗಿದೆ, ಇವತ್ತು ಬಹುಶಃ ಬಂದಿದೆ ಕಾಣ್ತದೆ. ಅದರ ಪಕ್ಕ ನೋಡಿ ಗೋಣಿ ಕಟ್ಟಿದ್ದು ಕಾಣ್ತದ, ಇದು ಗೋಣಿ ಕಟ್ಟಿದ್ದು, ಇದನ್ನು ಮುಟ್ಟಲಿಲ್ಲ ನೋಡಿ ಅಂತೆ. ಕೂರ ಹೋಗುವ. ಹೊಳೆಯಲ್ಲಿ ನೀರು ಕೇಳ್ತಾ ಉಂಟ ನೋಡಿ ಅಂತೆ, ಜೋರು ಕೇಳ್ತಾ ಉಂಟು. ನಾನಿಲ್ಲೇ ಹುಲ್ಲು ಮಾಡುವಂತ ಬಂದೆ. ನಿನ್ನೆ ಇಲ್ಲಿ ಸ್ವಲ್ಪ ಹುಲ್ಲು ಮಾಡಿದ್ವಿ, ಹಾಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಹುಲ್ಲುಂಟು. ಹುಲ್ಲು ಬೇಗ ಆಗ್ತದಲ್ಲ. ಸಲಿಗೆ ಚಪ್ಪರ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಈ ಥರ ಎಂತ ಹೇಳಿ, ಇದು ಅಡಿಕೆದು ಸಲಾಕೆಯನ್ನು ಇದರ ಮೇಲೆ ಇನ್ನೂ ಕಟ್ಟುದಾಯ್ತಾ. ಹುಲ್ಲು ಮಾಡಿ ಬಂದೆ ಮನೆಗೆ ಬಂದು ಹುಲ್ಲು ಹಾಕಿ ಈಗ ಮಂಗಳ ಗೌರಿಯನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ತಿದ್ದೇನೆ. ನನಗೆ ಅಲ್ಲಿ ಮನೆ ಹತ್ತಿರದಿಂದ ಅವಳನ್ನು ಕಟ್ಟಿದಲ್ಲಿ ಕಾಣ್ತಾ ಉಂಟು. ಸ್ಟ್ರೈಟ್ ಒಂದು ಕಡೆ ತಲೆ ಎತ್ತಿ ನೋಡ್ತಾ ಇದ್ದಾಳೆ, ಎಷ್ಟೊತ್ತಿಗೆ ಬರ್ತಾಳೆ ಕರ್ಕೊಂಡು ಹೋಗಲಿಕ್ಕೆ ಅಂತ. ನಾನು ಅಂದ್ಕೊಂಡಿದ್ದೆ ಅಪ್ಪ ಕರ್ಕೊಂಡು ಬಂದಿರ್ಬೋದು ನಂದು ಹುಲ್ಲು ಹಾಕುವಷ್ಟರಲ್ಲಿ ಅಂತ. ಕರೆದ್ಲು ಕೂಡ ನೋಡಿ ಒಂದ್ಸಲಿ. ಅವರು ಬಸಳೆದು
ಚಪ್ಪರ ಇನ್ನೂ ಕೂಡ ಕಟ್ತಾನೇ ಇದ್ದಾರೆ. ಹಾಗಾಗಿ ಅಲ್ಲಿಗೆ ಒಂದೇ ಕಡೆ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ. ಮತ್ತು ನಿನ್ನೆ ದನಗಳನ್ನು ಕರ್ಕೊಂಡ್ಬರುವಾಗ ಅವರ ಕಾಲಿಗೆ ಒಂದು ಸ್ವಲ್ಪ ಪೆಟ್ಟಾಗಿದೆ, ತೊಡೆ ಹತ್ರಕ್ಕೆ. ಹಾಗೆ ನಡಿಲಿಕ್ಕೆ ಸ್ವಲ್ಪ ಕಷ್ಟ. ಅದಕ್ಕೆ ಈಗ ಓಡಾಡಲಿಕ್ಕೆ ಇಡುವ ಕಡೆ ಎಲ್ಲ ನಾನೇ ಓಡಾಡೋದು, ಅಂದರೆ ದನಗಳನ್ನು ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ಬದಲಿಸ್ಲಿಕ್ಕೆ ಹೋಗೋದು ಅಂತ. ಅದಕ್ಕೆ ಈಗ ಅವರು ಅಲ್ಲಿದ್ದಾರೆ, ನಾನು ಕರ್ಕೊಂಡು ಬರಲಿಕ್ಕೆ ಹೋಗ್ತಿದ್ದೇನೆ. ಒಂದು ಪೆಟ್ಟಲ್ಲಿ ಓಡಿದ್ರು. ಹುಲ್ಲು ಮಾಡ್ತಿರುವಲ್ಲಿ ಇದೊಂದು ಗೊನೆ ಇತ್ತೈತೆ. ಇದು ಅಷ್ಟು ಬೆಳಿಲಿಲ್ಲ, ಆದರೆ ಈಗಾಗಲೇ ಮಂಗ 2 ಬಾಳೆಹಣ್ಣು ಕಿತ್ತಿದೆ. ಅದಕ್ಕೆ ನಾನೀಗ ಗೋಣಿ ಹಾಕಲಿಕ್ಕೆ ಬಂದೆ. ಗೋಣಿ ಹಾಕಿ ಹೋಗ್ಬೇಕು. ನಂಗೆ ಒಬ್ಳಿಗೆ ಆಗ್ತದೆ ಅಂತ ಗೊತ್ತಿಲ್ಲ, ಆದರೆ ಟ್ರೈ ಮಾಡುವಂತ ಇದ್ದೇನೆ. ಮೊನ್ನೆ 1-2 ಕಡೆಗೆ ನಾನೇ ಹಾಕಿದ್ದೆ, ನೋಡುವ. ಸಿಕ್ಕಿಸಿದ್ದೇನೆ. ನನಗೆ ಇದು ನಿಲ್ತದ ಅಂತ ಅಷ್ಟು ಪರ್ಫೆಕ್ಟಾಗಿ ಅನ್ನಿಸ್ತಾ ಇಲ್ಲ, ಯಾಕಂದರೆ ನನ್ನ ಹತ್ರ ಅಷ್ಟು ಉದ್ದದ ಕೊಕ್ಕೆ ಇರಲಿಲ್ಲ. ಇರುವ ಕೊಕ್ಕೆನ ಅಡ್ಜಸ್ಟ್ ಮಾಡಿ ಹೇಗೋ ತಿರುಗಿಸಿ ನಿಲ್ಲಿಸಿದ್ದೇನೆ. ಒಂದು ವೇಳೆ ನಿಲ್ಲಿಲ್ಲ ಅಂತಾದರೆ ಗನ್ಯನ್ನು ಕರ್ಕೊಂಡು ಬರಬೇಕಷ್ಟೇ. ಶನಿವಾರ ಅವರಿಗೆ ರಜೆ ಉಂಟಲ್ಲ, ಮೇಲುಗಡೆಯಿಂದ ಇದು ಕಾಣ್ತದೆ, ಎಂತ ಅಂದರೆ ಬಣ್ಣ ಕಾಣ್ತದೆ, ಅದನ್ನು ಇವರನ್ನೇ ಕರ್ಕೊಂಬರ್ಬೇಕಷ್ಟೇ. ಅವರು ಅದ್ರ ಹೈಟ್ ಇದ್ದಾರಲ್ಲ. ಎಂತ ನಾನು ಮಾತಾಡ್ಸೋದಿಲ್ಲ ನಾನು. ಆಗ ಅವನು ಹುಲ್ಲಿಗೆ ಬಂದದ್ದುಂಟಲ್ಲ, ಅವನು ಮತ್ತು ಅವನ ಅಮ್ಮನೊಟ್ಟಿಗೆ ನಂದಿ ಕಾಣೆ ಇದ್ದು ನಾನು ಎಷ್ಟು ಹುಡುಕಿದೆ ಅಂತ ಹೇಳಿದರೆ, ದನಗಳನ್ನು ಕರ್ಕೊಂಬರುವಾಗ ಮನೆಯಲ್ಲಿದ್ದಾನೆ. ನಂದಿ ಇನ್ನೂ ಸಹ ಬರಲಿಲ್ಲ, ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ನಾನು ಹೋಗೋದಿಲ್ಲ ಹುಡುಕ್ಲಿಕ್ಕೆ.